ಯಶವಂತಪುರ ಮತ್ತಿಕೆರೆ ರಸ್ತೆಯಲ್ಲಿ ಬಲಿಗಾಗಿ ಕಾದಿದೆ ಮರ. ಮರದ ರೆಂಬೆ ಕೊಂಬೆ ಒಣಗಿ ಬೀಳುವಂತಿದ್ರೂ ಕೂಡ ಇಲ್ಲಿ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ. ಟಿವಿ9 ಗ್ರೌಂಡ್ ರಿಪೋರ್ಟ್ನಲ್ಲಿ ಬಲಿ ಮರಗಳ ಅನಾವರಣ ಆಗಿದೆ. ಪ್ರತಿನಿತ್ಯ ಲಕ್ಷಾಂತರ ಜನ ಸಂಚಾರ ಮಾಡುವಂತಹ ಈ ಜಾಗದಲ್ಲಿ ಮರ ಆಗ್ಲೋ ಈಗ್ಲೋ ಬೀಳುವಂತಿದೆ. ರೆಂಬೆ ಕೊಂಬೆಗಳು ಮುರಿದು ಬೀಳುವ ಹಂತಕ್ಕೆ ಬಂದಿವೆ. ಆದರೂ ಕೂಡ ಜಿಬಿಎ ಮೌನಕ್ಕೆ ಶರಣಾಗಿದೆ. ಜೀವ ಕೈಯಲ್ಲಿ ಹಿಡಿದು ಸವಾರರು ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪಾದಾಚಾರಿಗಳು ಓಡಾಡುವಂತಹ ಜಾಗದಲ್ಲೂ ಕೂಡ ಬಲಿ ಮರಗಳು. ನಮ್ಮ ಪ್ರತಿನಿಧಿ ಅರುಣ್ ಈ ಕುರಿತು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮಳೆಗಾಲ ಬಂದರೂ ಸಹ ಇಲ್ಲಿಯ ಜಿಬಿಎ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಮರದ ರಂಬೆ ಕೊಂಬೆಗಳಿಗೆ ಕಡಿವಾಣ ಹಾಕಬೇಕಿದ್ದು ಇದ್ಯಾವುದೂ ಸಹ ವಾಸ್ತವಿಕವಾಗಿ ಯಾವುದೇ ಕೆಲಸ ಸಹ ಮಾಡ್ತಿಲ್ಲ. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಏನು ಯಶವಂತಪುರದಿಂದ ಮತ್ತಿಕೆರೆಗೆ ಹೋಗುವಂಥ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಬೃಹತ್ ಆಕಾರದ ರೆಂಬೆಯೊಂದು ಸಂಪೂರ್ಣವಾಗಿ ಒಣಗಿ ಹೋಗಿರುವಂಥದ್ದು. ಈಗಾಗಲೇ ಇಂಥ ಒಣಗಿದ ಮರಗಳನ್ನು ನಗರದ ಬಹುತೇಕ ಭಾಗಗಳಲ್ಲಿ ಇರುವಂಥದ್ದು. ಇಂಥ ಮರಗಳಿಗೆ ಕತ್ತರಿ ಹಾಕುವಂಥ ಕೆಲಸ ಇಲ್ಲಿಯ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಂದ ಆಗಬೇಕಿತ್ತು. ಇದು ಯಾವುದೂ ಹಾಕದೆ ಒಂದು ಕಡೆ ನಿರ್ಲಕ್ಷ್ಯವನ್ನು ತೋರ್ತಿದ್ದಾರೆ. ಯಾಕೆಂದರೆ ಪ್ರತಿನಿತ್ಯ ಓಡಾಡುವಂತಹ ರಸ್ತೆ ಇದು. ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಪ್ರತಿನಿತ್ಯ ಓಡಾಟವನ್ನು ಮಾಡ್ತವೆ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಗಾಳಿ ಬಂದರೆ ಸಾಕು, ರಸ್ತೆಗೆ ಮರ ರೆಂಬೆ ಏನಿರುತ್ತೆ ಅದು ನೇರವಾಗಿ ಬೀಳುತ್ತೆ. ಒಂದು ವೇಳೆ ವಾಹನದ ಓಡಾಡುವವರ ಮೇಲೆ ಏನಾದರೂ ಬಿತ್ತಂದರೆ ಒಂದು ಕಡೆ ಗಾಡಿ ಜಖಮ್ ಆಗುತ್ತೆ. ಇಲ್ಲಾಂದರೆ ಒಳಗಡೆ ಇದ್ದಂತಹ ಏನು ಚಾಲಕರು ಏನಿರ್ತಾರೆ ಅವ್ರಿಗೂ ಸಹ ಒಂದಿಷ್ಟು ಅಪಘಾತ ಅಂದರೆ ಅಪಘಾತ ಆಗುವ ಸಾಧ್ಯತೆ ಸಹ ಹೆಚ್ಚಿರುತ್ತೆ. ಸದ್ಯ ಮತ್ತೊಂದು ಭಾಗದಲ್ಲಿ ಪಾದಾಚಾರಿಗಳು ಸಹ ಪ್ರತಿನಿತ್ಯ ಇದೇ ಏನು ರಸ್ತೆ ಏನಿದೆ ಇದನ್ನೇ ಅವಲಂಬನೆ ಮಾಡಿರುವಂಥದ್ದು. ಆದರೆ ಒಂದು ಮೇಲ್ಭಾಗದಲ್ಲಿ ನೋಡಿದ್ರೆ ಅದೇ ಸ್ವಲ್ಪ ಮಟ್ಟಿಗೆ ಗಾಳಿ ಬಂದರೆ ಸಾಕು, ಇದು ನೇರವಾಗಿ ಇಲ್ಲಿ ಓಡಾಡುವವರ ತಲೆ ಮೇಲೆ ಬೀಳುವುದು ಖಚಿತ. ಆದರೆ ಇಲ್ಲಿಯ ಜಿಬಿಎ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಇದರ ಬಗ್ಗೆ ಯಾವುದನ್ನು ಗಮನವನ್ನು ಹರಿಸ್ತಿಲ್ಲ ಅಂತೇಳಿ ಒಂದು ಕಡೆ ಸ್ಥಳೀಯ ನಿವಾಸಿಗಳು ಸಹ ಕಿಡಿಯನ್ನು ಕಾರ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಅರುಣ್ ಕುಮಾರ್, ಟಿವಿ9 ಬೆಂಗಳೂರು.